ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಈ ಪ್ರೀತಿಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಓಕೆನಾ? ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಚಾನಲ್ಗೂ ಕೂಡ ನೀವೆಲ್ಲರೂ ತುಂಬ ಜನ ಸಪೋರ್ಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 7th ಸಂಡೇ 6 ಗಂಟೆ ಅಷ್ಟೊತ್ತಿಗೆ ಕಾರ್ಡ್ ಕಟಿಂಗ್ ರಿಚುವಲ್ ನಡೀತಾ ಇದೆ. ಇದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಸಮಸ್ಯೆಗಳನ್ನ ಹೀಲ್ ಮಾಡೋದಕ್ಕೆ, ಹಾಗೆಯೇ ಥರ್ಡ್ ಪಾರ್ಟಿ ರಿಮೂವ್ ಮಾಡೋದಕ್ಕಾಗಿರ್ಬೋದು. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು, ಪಾರ್ಟ್ನರ್ ಮಧ್ಯೆ ಏನಾದರೂ ಜಗಳಗಳಾಗ್ತಿದೆ, ಮನಸ್ತಾಪಗಳಾಗ್ತಿದೆ ಅಂತ ಹೇಳಿದ್ರೆ ಅದೆಲ್ಲದನ್ನು ಕೂಡ ಹೀಲ್ ಮಾಡೋದಕ್ಕೆ ಇರುವಂಥ ರಿಚುವಲ್ಸ್ ಆಗಿದೆ ಇದು. ಓಕೆನಾ? ನಿಮ್ಮ ಓವರಾಲ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅದೆಲ್ಲದೂ ಕೂಡ ರಿಮೂವ್ ಆಗೋದಕ್ಕೋಸ್ಕರನೇ ಇರುವಂಥ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸಿಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 7th 6 ಗಂಟೆ, ಸಂಜೆ 6 ಗಂಟೆಗೆ ಭಾನುವಾರ ಆಗಿರುತ್ತೆ. ಲೈವ್ ಸೆಷನ್ ಗೂಗಲ್ ಮೀಟಲ್ಲಿ ನಡೆಯುವಂಥದ್ದಾಗಿರುತ್ತೆ. ಓಕೆನಾ? ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ರಿಚುವಲ್ಸ್ ಅಂತ ಹೇಳಿಬಿಟ್ಟು ಜಾಯಿನ್ ಆಗ್ಬೋದು. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಎಸ್, ನಿಮ್ಮ ಪರ್ಸನ್ ಅವರ ಕರೆಂಟ್ ಸಿಚುವೇಶನ್, ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ, ಈ ಪ್ರೀತಿಯಲ್ಲಿ ಮುಂದೆ ಏನಾಗುತ್ತೆ, ಓಕೆ. ಎಸ್, ವಾವ್, ಸೂಪರ್. 4 ಆಫ್ ಕಪ್ಸ್ ಬರ್ತಿದೆ, ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್, ಹಾಗೆಯೇ ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಕಪ್ಸ್, ದ ಹರ್ಮಿಟ್ ಕಾರ್ಡ್, ಬಾಟಮ್ ಆಫ್ ದ ಕಾರ್ಡ್ 6 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಎಸ್, 2 ಆಫ್ ಸಾರ್ಟ್ಸ್ ಕೂಡ ಇದೆ. ಓಕೆ, ರೈಟ್. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮಿಂದ ದೂರ ಆಗಿರ್ಬೋದು, ನಿಮ್ಮಿಂದ ಸಪ್ರೇಷನಲ್ಲಿರ್ಬೋದು, ನಿಮ್ಮಿಂದ ದೂರ ಆಗಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ತುಂಬ ವರ್ಷಗಳೇ ಆಗಿರ್ಬೋದು. ಬಟ್ ಆದರೆ ಅವರಿಗಿನ್ನೂ ಕೂಡ ನಿಮ್ಮ ಮೇಲೆ ಇನ್ನೂ ಎಲ್ಲೋ ಒಂದು ಕಡೆ ಫೀಲಿಂಗ್ಸ್ ಇದೆ. ಅಂದರೆ ನೀವು ಅವರಿಗೆ ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿರ್ಬೋದು, ಅಥವಾ ಅವ್ರು ಫೈನಾನ್ಷಿಯಲಿ ಗ್ರೋತ್ ಆಗೋದಕ್ಕೆ ನೀವು ಸಹಾಯ ಮಾಡಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಐಡಿಯಾಗಳನ್ನು ಕೊಟ್ಟಿರ್ಬೋದು, ಅಥವಾ ಅವ್ರ ಬಿಸ್ನೆಸ್ಸಿಗೆ ನೀವು ಸಹಾಯ ಮಾಡಿರ್ಬೋದು. ಸಮಥಿಂಗ್ ಇಲ್ಲಿ ಅವರ ಒಂದು ಕೆಲಸಕ್ಕೆ ಅಥವಾ ಅವರಿಗೆ ತುಂಬ ಸಪೋರ್ಟಿವ್ ಆಗಿ ತುಂಬ ಹೆಲ್ಪ್ ಮಾಡಿ ಅವರಿಗೆ ತುಂಬಾ ಅವರಿಗೆ ಒಂದು ಲೆವೆಲಿಗೆ ಜೀವನ ಹೇಗೆ ಅನ್ನೋದನ್ನು ಅರ್ಥ ಮಾಡಿಸಿಕೊಟ್ಟಿದೆ ಅಂತ ವ್ಯಕ್ತಿ ನೀವು. ಹಾಗಾಗಿ ಅವರಿಗೆ ಪ್ರತಿ ಕ್ಷಣ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಇದೆ, ಪ್ರತಿ ಕ್ಷಣ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ, ಅಂದರೆ ಒಂಟಿತನ ಅನ್ನುವಂಥದ್ದು ಫೀಲ್ ಆಗ್ತಾ ಇದೆ. ಇಲ್ಲಿ ಇಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲಿಯೂ ಕೂಡ ಈ ಒಂದು ಅಲೋನ್ ಫೀಲ್ ಅನ್ನುವಂಥದ್ದು ಇದೆ, ನಿಮಗೂ ಕೂಡ ಹಾಗೆ ನಿಮ್ಮ ಪರ್ಸನ್ಗೂ ಕೂಡ. ಓಕೆನಾ? ಆ್ಯಂಡ್ ಇಲ್ಲಿ ಯಾರಾದರೂ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆಲ್ರೆಡಿ ನೀವು ಮದುವೆ ಆಗಿ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ಗೋಸ್ಕರ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವರಿಗೆಲ್ಲೋ ಒಂದು ಕಡೆ ಲೈಫಲ್ಲಿ ಸಕ್ಸಸ್ನ ಪಡಿತಾ ಇದ್ದಾರೆ. ಬಟ್ ಲೈಫಲ್ಲಿ ಸಕ್ಸಸ್ ಪಡಿತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಅವರಿಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಒಳ್ಳೆ ಭಾವನೆ ಇದೆ, ಆ್ಯಂಡ್ ಫೀಲಿಂಗ್ಸ್ ತುಂಬಾ ಒಳ್ಳೆ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಮಧ್ಯೆ ಏನೇ ಮನಸ್ತಾಪಗಳಾಗಿರ್ಬೋದು, ನಿಮ್ಮಿಂದ ಅವ್ರಿಗೆ ಏನೇ ಹರ್ಟ್ ಆಗಿರ್ಬೋದು, ಬೇಜಾರಾಗಿರ್ಬೋದು, ಅದೇನೇ ಆಗಿದ್ರೂ ಕೂಡ ಅದೆಲ್ಲದನ್ನು ಅವರು ಫರ್ಗಿವ್ ಮಾಡಿ ನಿಮಗೆ ಒಳ್ಳೇದಾಗಲಿ ಅನ್ನೋದೇ ಅವ್ರ ಮನಸ್ಸಲ್ಲಿರುವಂಥದ್ದು. ಆ್ಯಂಡ್ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ನೆಗೆಟಿವ್ ಕೂಡ ಅವರಿಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಓಕೆನಾ? ಏನೋ ಒಂದು ಬ್ಯಾಡ್ ಟೈಮ್ ಈ ಥರ ಸಿಚುವೇಶನ್ ಆಗಿದೆ, ವೈಫಿಂದ ಇರ್ಬೋದು, ಹಸ್ಬೆಂಡಿಂದ ಇರ್ಬೋದು, ಈ ಥರ ಒಂದು ಸಿಚುವೇಶನ್ ಆಗಿದೆ, ಬ್ಯಾಡ್ ಟೈಮಲ್ಲಿ ಏನೋ ಆಗಿದೆ, ಜಸ್ಟ್ ಅದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಓಕೆ? ಆ್ಯಂಡ್ ಇಲ್ಲಿ ಇನ್ನೊಂದು ಚಾನಲೈಸ್ ಮೆಸೇಜ್ ಬರ್ತಾ ಇರುವಂಥದ್ದು, ಯಾರು ನಿಮ್ಮ ಪಾರ್ಟ್ನರ್ ಹಾಗೆ ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಪಾರ್ಟ್ನರಿಗೋಸ್ಕರ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ನೀವೆಲ್ಲೋ ಒಂದು ಕಡೆ ಒಂದು ಅವ್ರ ಮೇಲೆ ಹೋಪ್ ಇಟ್ಕೊಂಡಿದ್ರಿ, ಅವ್ರು ಎಲ್ಲೋ ಒಂದು ಕಡೆ ರಿಟರ್ನ್ ಬಂದಿಲ್ಲ ಅಥವಾ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂದ ತಕ್ಷಣ ನೀವೆಲ್ಲೋ ಒಂದು ಕಡೆ ಆ ಭರವಸೆನ ಕಳ್ಕೊಳ್ತಾ ಇದ್ದೀರಾ, ಆ ಹೋಪನ್ನ ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ
ಚಾನಲೈಸ್ ಮೆಸೇಜ್ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಥರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಈ ಒಂದು ರೀಡಿಂಗಲ್ಲಿ ಬರ್ತಾ ಇರುವಂಥದ್ದು ನೀವು ಆ ಭರವಸೆನ ಕಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ನೀವಿಬ್ರು ಇಲ್ಲಿ ತುಂಬಾ ಹೋರಾಟ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ನೀವಿರ್ಬೋದು, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ತುಂಬಾ ಹೋರಾಟ ಮಾಡಿದ್ದೀರಾ. ಫ್ಯಾಮಿಲಿ ಇಶ್ಯೂಸಿಂದ ಅಥವಾ ಸಮಥಿಂಗ್ ನಿಮ್ಮಿಬ್ರು ಮಧ್ಯೆ ಹೊಂದಾಣಿಕೆಗಳಾಗ್ದೇನೆ ತುಂಬ ಹೋರಾಟ ಮಾಡಿ ಇವಾಗೆಲ್ಲೋ ಒಂದು ಕಡೆ ನೀವಿಬ್ರು ಮತ್ತೆ ಒಂದಾಗುವಂಥದ್ದು, ಈ ಪ್ರೀತಿ ಗೆಲ್ಲುವಂಥ ಲಕ್ಷಣಗಳು ಈ ಒಂದು ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಅಂದರೆ ತುಂಬ ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡಿ ಆ್ಯಂಡ್ ಈ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ನೆಲ್ಲ ನೋಡಿ ನಿಮ್ಮಿಬ್ರು ಮಧ್ಯ ಒಂದು ಮನಸ್ತಾಪಗಳನ್ನೆಲ್ಲ ಓವರ್ಕಮ್ ಮಾಡಿ, ಫ್ಯಾಮಿಲಿ ಇಶ್ಯೂಸ್ನೆಲ್ಲ ಅದನ್ನು ಓವರ್ಕಮ್ ಮಾಡಿಬಿಟ್ಟು ಮತ್ತೆ ನೀವಿಬ್ರು ಒಂದಾಗ್ತಿದ್ದೀರಾ. ಈ ಪ್ರೀತಿ ಎಲ್ಲೋ ಒಂದು ಕಡೆ ಗೆಲ್ತಾ ಇದೆ ಆ್ಯಂಡ್ ಈ ಸಂಬಂಧ ಏನಿದೆ ಅಲ್ವಾ, ಇಲ್ಲಿಗೆ ಇದು ಮುಗೀತು ಅಂತ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಅದು ಆ ಥರ ಎಂಡ್ ಆಗ್ತಾ ಇಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು ಅಥವಾ ಮದುವೆ ಆಗದೇ ಇದ್ದವರಿಗೂ ಎಲ್ಲೋ ಒಂದು ಕಡೆ ಇನ್ನೊಂದು ಸಂಬಂಧ ನೋಡ್ತಿರುವಂಥವ್ರು, ಫ್ಯಾಮಿಲಿಯಲ್ಲಿ ಫೋರ್ಸ್ಫುಲಿ ಆಗಿ ಮದುವೆ ಮಾಡಲಿಕ್ಕೆ ನೋಡ್ತಾ ಇರುವಂಥದ್ದು, ಅಥವಾ ಆಲ್ರೆಡಿ ಮದುವೆ ಕೂಡ ಫಿಕ್ಸ್ ಮಾಡಿರ್ಬೋದು ಆ್ಯಂಡ್ ಹುಡುಗನ ನೋಡ್ತಿದ್ದಾರೆ ಅಥವಾ ಹುಡುಗಿನ ನೋಡ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಮನೆಯಿಂದ ತುಂಬ ಫೋರ್ಸ್ಫುಲಿ ಅವರಿಗೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ, ಅಥವಾ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರುವಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನೀವೇ ತೀರ್ಮಾನ ಮಾಡ್ಕೊಂಡು ಆ ಮದುವೆ ಅನ್ನೋಂಥದ್ದು ಏನಾಗ್ತಿದೆ, ಅಥವಾ ಅವ್ರು ನಿಮ್ಮಿಂದ ಏನು ದೂರ ಆಗಿ ಅವ್ರು ಬೇರೆ ಪರ್ಸನ್ ಜೊತೆಗೆ ಫೋರ್ಸ್ಫುಲಿ ಅವ್ರ ಮನೆಯಲ್ಲಿ ಏನು ಮದುವೆ ಮಾಡ್ತಿದ್ದಾರೆ, ಅದೆಲ್ಲೋ ಒಂದು ಕಡೆ ನಡೆಯಲ್ಲ, ಎಲ್ಲೋ ಒಂದು ಕಡೆ ಅದು ಬ್ರೇಕ್ ಆಗುತ್ತೆ. ಆ್ಯಂಡ್ ನೀವಿಬ್ರು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿಕೊಂಡು ಮನೆಯವ್ರ ವಿರುದ್ಧ ಆದರೂ ಪರವಾಗಿಲ್ಲ, ಮನೆಯವ್ರನ್ನ ಎದುರಾಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ ನೀವೆಲ್ಲೋ ಒಂದು ಕಡೆ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು, ಒಂದು ಹೊಸ ನಿರ್ಧಾರಗಳನ್ನ ಇಬ್ಬರು ಮಾಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ರ ಮಧ್ಯೆ ಒಂದು ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಅದೇನೇ ಪ್ರಾಬ್ಲಮ್ ಬಂದರೂ ಕೂಡ ಇಬ್ಬರು ಕೂಡ ಏನು ಒಟ್ಟಿಗೆ ಕೂತು ಮಾತಾಡಿ ಏನೇ ಪ್ರಾಬ್ಲಮ್ ಬಂದರೂ ಇಬ್ಬರು ನಾವು ಫೇಸ್ ಮಾಡೋಣ. ಆ್ಯಂಡ್ ಸಮಥಿಂಗ್ ಓಕೆ, ಅದೇನೇ ಸಮಸ್ಯೆ ಬಂದರೂ ಕೂಡ ನಿನಗೆ ನಾನು ಇರ್ತೀನಿ, ನನಗೆ ನೀನಿರು ಅಂತ ಹೇಳಿ ಒಬ್ರಿಗೊಬ್ರು ಇಲ್ಲಿ ಮಾತಾಡಿಕೊಂಡು ಒಂದು ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ. ಇಲ್ಲಿ ಆಲ್ರೆಡಿ ಮದುವೆ ಆದವರಿಗೆ ಇನ್ನೊಂದು ಮದುವೆ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮಿಬ್ರದ್ದು ಡಿವೋರ್ಸ್ ಆಗಿರ್ಬೋದು ಅಥವಾ ಡಿವೋರ್ಸ್ ಆಗದೇನೂ ಇರ್ಬೋದು, ಎಲ್ಲೋ ಒಂದು ಕಡೆ ಮನೆಯವರ ಫೋರ್ಸಿಂದ ಅವರಿಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದಾರೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ನಿಮ್ಮ ಪರ್ಸನಿಗೆ ಆ ಮದುವೆ ಇಷ್ಟ ಇಲ್ಲ, ಫೋರ್ಸ್ಫುಲಿ ಮಾಡ್ತಿರೋದ್ರಿಂದ ಅವರು ಫ್ಯಾಮಿಲಿಯಿಂದ ಫೋರ್ಸ್ ಏನು ಬರ್ತಿದೆ ಅಲ್ವಾ, ಅವ್ರು ಒತ್ತಾಯ ಏನು ಮಾಡ್ತಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿ, ಅಂದರೆ ಅವರಿಗೆ ಬೇಜಾರಾಗಬಾರ್ದು ಅನ್ನೋಂಥದ್ದು ಇರ್ಬೋದು, ಅಥವಾ ಫ್ಯಾಮಿಲಿ ಒತ್ತಾಯ ಮಾಡ್ತಿರುವಾಗ ಅವ್ರಿಗೆ ಏನೂ ಮಾಡಲಿಕ್ಕೆ ದಾರಿ ಇಲ್ಲದೇ ಅವರೆಲ್ಲೋ ಒಂದು ಕಡೆ ಓಕೆ ಅನ್ನೋಂಥ ಒಂದು ಉತ್ತರನ ಅವ್ರಿಗೆ ಕೊಟ್ಟಿರ್ಬೋದು ಫ್ಯಾಮಿಲಿ ಮೆಂಬರ್ಸಿಗೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಮದುವೆ ಇಷ್ಟ ಇಲ್ಲ, ಅವರು ಮನೆಯವರ ಒತ್ತಾಯಕ್ಕೆ ಎಲ್ಲೋ ಒಂದು ಕಡೆ ಮದುವೆನ ಒಪ್ಕೊಂಡಿದ್ದಾರೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್ ಬರ್ತಿದೆ ಆ್ಯಂಡ್ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ಮದುವೆ ಎಲ್ಲೋ ಒಂದು ಕಡೆ ಆಟೋಮೆಟಿಕಲಿ ಇರ್ಬೋದು ಅಥವಾ ಮಿರಾಕಲ್ ಆಗಿ ಎಲ್ಲೋ ಒಂದು ಕಡೆ ಎಂಡ್ ಆಗ್ಬೋದು, ಅಂದರೆ ಸ್ಟಾಪ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವೇ ನಿರ್ಧಾರ ಏನೋ ತಗೊಂಡು ನೀವಿಬ್ರು ಒಂದಾಗುವಂಥದ್ದು, ಸಮಥಿಂಗ್ ಈ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲ್ ಕಾರ್ಡಿಂದ ಏನು ಗೈಡೆನ್ಸ್ ಆಗಿ ಬರ್ತಾ ಇದೆ ಚೆಕ್ ಮಾಡೋಣ. ನಿಮ್ಮ ಪ್ರೀತಿಗೆ ಯಾರೊಬ್ರು ಸಹಾಯನೂ ಕೂಡ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ನಿಮ್ಮ ಫ್ರೆಂಡ್ ಸರ್ಕಲ್ಲೇ ಇರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದೆ ಇದ್ದವರು ಕೂಡ ನಿಮಗೆಲ್ಲ ಒಂದು ಕಡೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಬರ್ತಿದೆ. ಎಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಫ್ ಯು ಬಿಲೀವ್, ಇದನ್ನ ನೀವು ಬಿಲೀವ್ ಮಾಡಲೇಬೇಕು, ಈ ಎನರ್ಜಿನ ನೀವು ಇಲ್ಲಿ ಕ್ಲೈಮ್ ಮಾಡ್ಕೊಳ್ಲೇಬೇಕಾಗಿದೆ. ಯಾಕಂದರೆ ಇಲ್ಲಿ ಸಮಥಿಂಗ್ ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಿ ಅಥವಾ ಮಿರಾಕಲ್ಸ್ ಆಗಿ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಬದಲಾವಣೆನ ನೋಡ್ತೀರಾ. ಸಾರಿ, ಎಲ್ಲೋ ಒಂದು ಕಡೆ ಬದಲಾವಣೆನ ನೋಡ್ತೀರಾ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್, ರಿಮೈನ್ ಪಾಸಿಟಿವ್. ಪಾಸಿಟಿವ್ ಆಗಿರಿ, ಅಪಾರ್ಚುನಿಟಿ ಬರ್ತಾ ಇದೆ ಬಾಟಮ್ ಆಫ್ ದ ಕಾರ್ಡ್. ಆ್ಯಂಡ್ ಡೋಂಟ್ ಸ್ಟಾಪ್. ಇಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆದಷ್ಟು ನೀವಿಲ್ಲಿ ಏನು ಮಾಡ್ತಿದ್ದೀರಾ ಅಂದರೆ ಮೈಂಡನ್ನ ಡಿಸ್ಟರ್ಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಆದಷ್ಟು ನಿಮ್ಮ ಮೈಂಡ್ ಹಾಗೆ ನಿಮ್ಮ ಮನಸ್ಸನ್ನು ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಓವರ್ ಥಿಂಕಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿ. ಇವಾಗಿರೋ ಪ್ರಾಬ್ಲಮ್ನ ಹೇಗೆ
ಅದಕ್ಕೆ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕಬೇಕು ಅಥವಾ ಯಾವ ಪರಿಹಾರ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡಿ. ಅದು ಬಿಟ್ಟು ಬೇರೆ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಓಕೆನಾ. ಸೊ ಎಸ್ ಕಾರ್ಡ್ ಬರ್ತಿದೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಈ ಒಂದು ಪ್ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆನಾ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ. ಓಕೆನಾ. ಇಲ್ಲಿ ಕೆಲವೊಬ್ಬರಿಗೆ ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ಇರ್ಬೋದು, ಎಲ್ಲೋ ಒಂದು ಕಡೆ ಪ್ರೀತಿಯಲ್ಲಿ ಟ್ರೂ ಲವ್ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ, ಸಮಥಿಂಗ್ ಈ ಥರ ಡೌಟ್ಸ್ಗಳು ಬರ್ತಾ ಇರ್ಬೋದು ಇತ್ತೀಚಿನ ದಿನದಲ್ಲಿ. ಸಮಥಿಂಗ್ ಇಲ್ಲಿ ಅವರಿಗೆ ಮದುವೆ ಅಂತ ಯಾವಾಗ ಫಿಕ್ಸ್ ಆಯಿತು ಅಥವಾ ಅವ್ರು ಯಾವಾಗ ನಿಮ್ಮನ್ನು ಬಿಟ್ಟು ಹೋದ್ರು, ಅವ್ರು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ರಾ ಅಥವಾ ಸುಮ್ಮನೆ ಇಷ್ಟು ದಿನ ನನ್ನ ಜೊತೆಗಿದ್ರಾ, ಈ ಥರದೆಲ್ಲ ನೀವು ಇಲ್ಲಿ ಯೋಚನೆ ಮಾಡ್ತಿದ್ದೀರಾ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೊತೆಗೆ ಅವರು ಕಮಿಟ್ ಆಗಿದ್ರು ಅಥವಾ ನಿಮ್ಮ ಜೊತೆಗೆ ಅವ್ರು ಇದ್ರು ಅಂತ ಹೇಳಿದ್ರೆ ಸುಮ್ಮನೆ ಅಂತ ಅವರು ಟೈಮ್ ಪಾಸಿಗಂತೂ ಇರಲಿಕ್ಕಿಲ್ಲ. ಒಂದು ಫೀಲಿಂಗ್ಸ್ ಇದ್ದೇನೆ ನಿಮ್ಮ ಜೊತೆಗೆ ಅವ್ರು ಇದ್ದಾರೆ. ಓಕೆನಾ. ಸೊ ನೀವಿಲ್ಲಿ ಓವರ್ ಥಿಂಕಿಂಗ್ ಮಾಡಿ ಅಥವಾ ಅವ್ರ ಮೇಲೆ ಡೌಟ್ ಪಡೋದ್ರಿಂದ ಏನು ಯೂಸ್ ಇಲ್ಲ. 6 ಆಫ್ ಕಪ್ ಬರ್ತಿರೋದ್ರಿಂದ ಇಲ್ಲಿ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಟ್ರೂ ಲವ್ ಮಾಡಿದ್ದಾರೆ, ಎಮೋಷ್ನಲಿ ನಿಮ್ಗೆ ಅವರು ಕನೆಕ್ಟ್ ಆಗಿದ್ದಾರೆ. ಓಕೆನಾ. ಸೊ ಅದೇ ಕಾರಣಕ್ಕೆ ಅವ್ರು ಇಲ್ಲಿ ನಿಮ್ಮಿಂದ ದೂರ ಆದರೂ ಕೂಡ ಅವ್ರು ನಿಮ್ಮ ನೆನಪಲ್ಲೇ ಇನ್ನೂ ಕೂಡ ಅವರು ಬದುಕ್ತಾ ಇದ್ದಾರೆ. ಓಕೆನಾ. ಸೊ ನೀವು ಅನ್ಕೊಂಡಿರ್ಬೋದು ನೀವು ದೂರ ಆದ ತಕ್ಷಣ ಅಥವಾ ಅವ್ರು ದೂರ ಆದ ತಕ್ಷಣ ಅವರು ಆ ನೆನಪನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಥವಾ ಅವ್ರು ಆರಾಮಾಗಿದ್ದಾರೆ ಅವ್ರ ಜೀವನದಲ್ಲಿ, ಆ ಥರದಲ್ಲಿ ನೀವು ಇಲ್ಲಿ ಯೋಚನೆ ಮಾಡ್ತಿರ್ಬೋದು. ಬಟ್ ಇಲ್ಲಿ ಅವರು ಆರಾಮಾಗಿ ಇರಬಹುದು, ಜೀವನ ನಡೆಸ್ತಾ ಇದ್ದಾರೆ ಆರಾಮಾಗಿ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ನಿಮ್ಮ ನೆನಪು, ನೀವು ಅವ್ರ ಮನಸ್ಸಲ್ಲಿ ನೀವು ಇನ್ನೂ ಕೂಡ ಇದ್ದೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಇದಕ್ಕೆ ಏಂಜಲ್ ಒರಾಕಲ್ ಕಾರ್ಡಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ. ಫ್ಲರ್ಟ್ ಆ್ಯಂಡ್ ಸಪ್ರೇಷನ್. ಓಕೆ. ಇವಾಗಿನ ಟೈಮ್ ನಿಮ್ಮಿಬ್ರನ್ನ ಸಪ್ರೇಷನ್ ಮಾಡಿರಬಹುದು. ಓಕೆನಾ. ಈ ಒಂದು ಟೈಮ್ ನಿಮ್ಮಿಬ್ರನ್ನ ಸಪ್ರೇಷನ್ ಮಾಡಿರ್ಬೋದು. ಬಟ್ ಈ ಒಂದು ಸಪ್ರೇಷನ್ ತುಂಬ ದಿನದವರೆಗೆ ಇರಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಪ್ರೇಷನ್ ಅನ್ನುವಂಥದ್ದು ನೀವಿಬ್ಬರು ಏನು ದೇಹ ಮಾತ್ರ ಸಪ್ರೇಷನ್ ಆಗಿರುವಂಥದ್ದು. ಓಕೆನಾ. ನೀವೊಂದು ಕಡೆ ಅವರೊಂದು ಕಡೆ ಇದ್ದಾರೆ ಬಿಟ್ಟರೆ ಮನಸ್ಸಾಗಿರಲಿ, ಸೋಲ್ ಆಗಿರಲಿ, ಆ ಕನೆಕ್ಷನ್ ಇನ್ನೂ ಕೂಡ ಸ್ಟ್ರಾಂಗ್ ಆಗೇ ಇದೆ. ನೀವು ಸೋಲ್ ಕನೆಕ್ಷನಿಂದ ಆ್ಯಂಡ್ ನಿಮ್ಮ ಫೀಲಿಂಗ್ಸಿಂದ ಯಾವುದೇ ಕಾರಣಕ್ಕೂ ನೀವಿಬ್ಬರು ದೂರ ಆಗಿಲ್ಲ. ಓಕೆ. ಸೊ ಸಪ್ರೇಷನ್ ಈ ಟೈಮ್ ನಿಮ್ಮಿಬ್ಬರನ್ನು ದೂರ ಮಾಡಿದೆ ಅಷ್ಟೇ ಬಿಟ್ಟರೆ ನಿಮ್ಮ ಫೀಲಿಂಗ್ಸನ್ನ ಆಗಲಿ ನಿಮ್ಮ ಪ್ರೀತಿನ ಆಗಲಿ ಯಾವುದೂ ಕೂಡ ಅವರು ದೂರ ಆಗಲಿಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಸಮಥಿಂಗ್ ಫಿಯರ್ ಅನ್ನುವಂಥ ಒಂದು ಎಲ್ಲೋ ಒಂದು ಕಡೆ ಆ ಒಂದು ಓಕೆ ಚಿಲ್ಡ್ರನ್. ಎಸ್. ಬಾಟಮ್ ಆಫ್ ದ ಕಾರ್ಡ್ ವೆಡ್ಡಿಂಗ್. ವಾವ್, ಸೂಪರ್. ಓಕೆ. ಎಲ್ಲೋ ಒಂದು ಕಡೆ ಭಯ ಫೀಲಿಂಗ್ ಕೂಡ ಇಲ್ಲಿ ಕಾಣಿಸ್ತಿದೆ. ಸಮಥಿಂಗ್ ಇಲ್ಲಿ ಭಯ ಅಂತ ಹೇಳಿದ್ರೆ ಫ್ಲೂಯೆಂಟಾಗಿ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಥವಾ ಸಮಥಿಂಗ್ ಈ ಥರ ಸಮಸ್ಯೆ ಆಗ್ತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ಲಿಕ್ಕೂ ಕಷ್ಟ ಆಗ್ತಿದೆ ಅಥವಾ ಮನಸ್ಸಲ್ಲಿ ಏನು ನಡೀತಿದೆ ಅದನ್ನು ಓಪನ್ ಆಗಿ ಹೇಳ್ಕೊಳ್ಲಿಕ್ಕೆ ಕಷ್ಟ ಆಗ್ತಿದೆ. ಇಲ್ಲಿಬ್ಬರಿಗೂ ಕೂಡ ಇದೇ ಒಂದು ಎನರ್ಜಿ ಬರ್ತಿರೋವಂಥದ್ದು. ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಮಾತು ಏನಿದೆ ಅದನ್ನು ಮನಸ್ಸಲ್ಲಿರೋರು ಮಾತನ್ನ ಬಾಯಲ್ಲಿ ಹೇಳಕ್ಕೆ ಕಷ್ಟಪಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ವೆಡ್ಡಿಂಗ್ ಕಾರ್ಡ್ ಬರ್ತಿದೆ. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಅಥವಾ ನಿಮಗೆ ಏನಾದರೂ ಫೋರ್ಸ್ಫುಲಿ ಮದುವೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮಿರಾಕಲ್ ಆಗಿ ಅದು ಸ್ಟಾಪ್ ಆಗುತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ಜೊತೆಗೆ ಮದುವೆ ಫಿಕ್ಸ್ ಆಗುತ್ತೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದು ಕೆಲವೊಬ್ಬರು ಸಮ್ ಪೀಪಲಿಗೆ ಮಾತ್ರ ಈ ಒಂದು ಚಾನಲೈಸ್ ಮೆಸೇಜ್ ರೆಸನೇಟ್ ಆಗಬಹುದು. ಅಂದರೆ ನಿಮ್ಮ ಪರ್ಸನ್ ಜೊತೆಗೆ ವೆಡ್ಡಿಂಗ್ ಫಿಕ್ಸ್ ಆಗುವಂಥದ್ದು ಅಥವಾ ಮ್ಯಾಜಿಕಲ್ ಆಗಿ ಅಥವಾ ಮಿರಾಕಲ್ ಆಗಿ ನಿಮ್ಮ ವೆಡ್ಡಿಂಗ್ ಅಥವಾ ನಿಮ್ಮ ಪರ್ಸನ್ ವೆಡ್ಡಿಂಗ್ನ ಬ್ರೇಕ್ ಮಾಡಿ ನಿಮ್ಮ ಜೊತೆಗೆ ಅವರು ಮದುವೆ ಆಗುವಂಥದ್ದು ಆ ಒಂದು ಚಾನಲೈಸ್ ಮೆಸೇಜ್ ಸಮ್ ಪೀಪಲಿಗೆ ಮಾತ್ರ, ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಚಾನಲೈಸ್ ಮೆಸೇಜ್ ರೆಸನೇಟ್ ಆಗುತ್ತೆ ಅಂತ ಇಲ್ಲಿ ಬರ್ತಿದೆ. ಓಕೆ. ಎಸ್. ಸಮಥಿಂಗ್ ಫಿಯರ್ ತುಂಬಾ ಇದೆ. ಈ ಒಂದು ಎನರ್ಜಿ ನೋಡಿದಾಗ ಫುಲ್ ಭಯ ಇದೆ. ಅಂದರೆ ಎಲ್ಲ ಅವ್ರು ಕಂಪ್ಲೀಟಾಗಿ ನಿಮ್ಮಿಂದ ದೂರ ಆಗಿಬಿಡ್ತಾರೆ ಅಥವಾ ಸಮಥಿಂಗ್ ನಿಮ್ಮನ್ನು ಇನ್ಯಾವತ್ತೂ ಅವ್ರು ನಿಮ್ಮನ್ನು ಮೀಟ್ ಮಾಡೋದಿಲ್ವೇನೋ, ಈ ಥರ ಸಮಥಿಂಗ್ ಭಯ ತುಂಬಾ ಕಾಣಿಸ್ತಾ ಇದೆ ಈ ಪ್ರೀತಿಯಲ್ಲಿ. ಬಟ್ ಭಯ ಪಡಬೇಕಂತ ಏನೂ ಇಲ್ಲ. ನೀವು ನಂಬಿರೋವಂಥ ಗಾಡ್ ಎನರ್ಜಿ ನಿಮ್ಮ ಜೊತೆಗಿದ್ದೇ ಇರುತ್ತೆ. ಸೊ ಪ್ರೇ ಮಾಡಿ, ಸ್ಟ್ರಾಂಗಾಗಿ ಪ್ರೇ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಒಂದು ಫೀಲಿಂಗ್ಸ್ ಅವ್ರ ಮೇಲೆ ನಿಜವಾಗ್ಲೂ ಟ್ರೂ ಆಗಿದೆ ಅಥವಾ ಅವರ ಒಂದು ಪ್ರೀತಿ ಅಥವಾ ಅವರ ಒಂದು ಫೀಲಿಂಗ್ಸ್ ನಿಮ್ಮ ಮೇಲೆ ನಿಜವಾಗ್ಲೂ ಟ್ರೂ ಆಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮತ್ತೆ ನೀವಿಬ್ರು ಒಂದಾಗಿ ಆಗ್ತೀರಾ. ಡೋಂಟ್ ವರಿ. ಓಕೆ. ಸೊ ಇದಕ್ಕೆ ಏಂಜಲ್ ಆ್ಯಂಡ್ ಯೂನಿವರ್ಸಿಂದ ಏನು ಗೈಡೆನ್ಸ್ ಆಗಿ ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ. ಓನ್ಲಿ ಒನ್ ಕಾರ್ಡ್ನ ನಾನಿಲ್ಲಿ ಚೂಸ್ ಮಾಡ್ತೀನಿ. ಓಕೆ. ಏಸ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ಸಮಥಿಂಗ್ ಸಕ್ಸಸ್ ಅನ್ನೋ ಕಾರ್ಡ್. ಓಕೆನಾ.
ಆ್ಯಂಡ್ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಗಣೇಶ ಒಂದು ಬ್ಲೆಸ್ಸಿಂಗ್ಸ್ನ ಪಡೆಯೋದಾಗಿರಲಿ, ಅಥವಾ ಗಣೇಶ ದೇವರನ್ನ ತುಂಬ ಆರಾಧನೆ ಮಾಡುವಂಥದ್ದಾಗಿರಲಿ, ಅಥವಾ ವ್ರತಗಳನ್ನು ಮಾಡುವಂಥದ್ದಾಗಿರಲಿ, ಬಿಲೀವ್ ಮಾಡುವಂಥದ್ದಾಗಿರಲಿ, ಆ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಿದೆ. ಅಥವಾ ಗಣೇಶ ಮೂಲ ಮಂತ್ರವನ್ನು ಜಪ ಮಾಡುವಂಥದ್ದಾಗಿರಲಿ, ಆ್ಯಂಡ್ ಮೂಲ ಮಂತ್ರದ ಉಪದೇಶವನ್ನು ಪಡ್ಕೊಂಡಿರುವಂಥವ್ರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಸಮಥಿಂಗ್ ಗಣೇಶ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಅನ್ನೋಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯೂನಿವರ್ಸಿಂದ ನಿಮಗೆ ಬರ್ತಿರೋವಂಥದ್ದು ಧೈರ್ಯವಾಗಿರಿ. ಅದೇನೇ ಪ್ರಾಬ್ಲಮ್ಸ್ ಬರ್ಬೋದು, ಆ ಪ್ರಾಬ್ಲಮ್ಸಿಗೆಲ್ಲದಕ್ಕೂ ಕೂಡ ನಿಮಗೊಂದು ಸೊಲ್ಯೂಷನ್ ಅನ್ನೋಂಥದ್ದು ಇದ್ದೇ ಇರುತ್ತೆ. ಧೈರ್ಯವಾಗಿರಿ. ಆ್ಯಂಡ್ ಇತ್ತೀಚಿನ ದಿನದಲ್ಲಿ ನೀವೇನಾದರೂ ಗಣೇಶ ದೇವರನ್ನ ಬಿಲೀವ್ ಮಾಡ್ತಿದ್ದೀರಾ, ಅಥವಾ ಗಣೇಶ ದೇವರ ಮೇಲೆ ಒಂದು ವ್ರತ ಮಾಡಬೇಕು ಅಥವಾ ಪೂಜೆ ಮಾಡಬೇಕು ಅಥವಾ ಗಣೇಶ ದೇವರನ್ನು ಬಿಲೀವ್ ಮಾಡಬೇಕು ಅಂತ ಏನಾದರೂ ಆ ಥಾಟ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಇದ್ದಂಥ ಪ್ರಾಬ್ಲಮ್, ಏನು ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಆ ಒಂದು ದೇವರ ಎಂಟ್ರಿ ಆಗಿದೆ, ಆ ಒಂದು ಎನರ್ಜಿ ನಿಮ್ಮ ಲೈಫಲ್ಲಿ ಬಂದಿದೆ ಅನ್ನೋವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಖುಷಿಯಾಗಿರಿ. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಓಕೆನಾ? ನೀವು ಆ ಪರಿಹಾರಕ್ಕೋಸ್ಕರ ಹುಡುಕಾಡಬೇಕೇ ವಿನಃ ಸಮಸ್ಯೆಗೋಸ್ಕರ ಹುಡುಕಾಡೋದಲ್ಲ. ಸಮಸ್ಯೆನ ಇಟ್ಕೊಂಡು ಅದಕ್ಕೆ ಅಯ್ಯೋ ಸಮಸ್ಯೆ ಬಂತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನ ಬಗ್ಗೆ ಹುಡುಕಾಡಿ, ಆ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ದಾರಿನ ಹುಡುಕಿ. ಓಕೆ, ಆ್ಯಂಡ್ ಯಾರಿಗೆಲ್ಲ ರಿಚುವಲ್ಸಿಗೆ ಜಾಯ್ನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂತ ಹೇಳಿದ್ರೆ ಇದೊಂದು 4 to 5 ಡೇಸ್ವರೆಗೆ ಮಾತ್ರ ಬುಕ್ಕಿಂಗ್ ಓಪನ್ ಇರುತ್ತೆ, ಅಷ್ಟೊಮ್ಮೆ ಕ್ಲೋಸ್ ಆಗುತ್ತೆ. ಇದು ಲಿಮಿಟೆಡ್ ಸೀಟ್ಸ್ ಆಗಿರೋದ್ರಿಂದ ಎಲ್ಲರೂ ನಾನಿಲ್ಲಿ ಈ ಒಂದು ರಿಚುವಲ್ಸಿಗೆ ನಾನು ಜಾಯ್ನ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಯಾರು ಫಸ್ಟ್ ಬರ್ತೀರಾ, ರಿಚುವಲ್ನ ಬುಕ್ ಮಾಡ್ಕೊಳ್ತೀರಾ, ಅವ್ರಿಗೆ ಮಾತ್ರ ಆದ್ಯತೆ ಇರುತ್ತೆ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಯಾರು ಕೂಡ ಮ್ಯಾಮ್ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಬೇಡಿ. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.